ಈ ಕಾಡಿನಲ್ಲಿ ಅಜ್ಞಾತನಾಗಿ ಅಲೆಮಾರಿಯಾಗಿ ಅದೇ ಯುದ್ಧಕ್ಕೆ ನಾನೇನು ಪಾಪ ಮಾಡಿದೆ ನಮ್ಮ ನಾನೇನು ಪಾಪ ಮಾಡಿದೆ? ಅಪ್ಪ ಎಂದು ಕೂಗಿ ಕರೆಯಬೇಕಾದರೆ ಅವರು ಯಾರೆಂದು ನನಗೆ ಗೊತ್ತಿಲ್ಲ. ಅಮ್ಮ ಎಂದು ಕೂಗಬೇಕಾದರೆ ಅವರು ಯಾರೆಂದು ನನಗೆ ಗೊತ್ತಿಲ್ಲ. ಅಂದ ಮೇಲೆ ಈ ಕಾಡಿನಲ್ಲಿ ನಾನು ಹೇಗೆ ಬದುಕಬೇಕಮ್ಮ? ನಾನು ಹೇಗೆ ಬದುಕಬೇಕು? ನನ್ನ ತಂದೆ ತಾಯಿ ಯಾರೆಂದು ತಿಳಿದು ಅವರಿಂದಲೇ ನನ್ನ ಜೀವನದ ಸತ್ಯದ ಘಟನೆಯನ್ನು ತಿಳಿಯಲು ನನಗೆ ನೀನೇ ದಾರಿ ತೋರಿಸಮ್ಮ. ನನಗೆ ನೀನೇ ದಾರಿ ತೋರಿಸು. ಹೌದು ರತ್ನ, ದೇವರಿಗೆ ಬಂದಿದ್ದೆ. ಹಾಗಾದ್ರೆ ಬನ್ನಿ, ಇಬ್ರು ಸೇರಿ 5 ನಿಮಿಷ ದೇವರಿಗೆ ಕೈ ಮುಗಿಯೋಣ. ಶಿವು, ಆ ದೇವರ ಹತ್ರ ಏನಂತ ಬೇಡ್ಕೊಂಡ್ರಿ? ರತ್ನ, ನನ್ನ ತಂದೆ ತಾಯಿ 100 ಜನ್ಮಕ್ಕೂ ಸುಖವಾಗಿರಲೆಂದು ಕೇಳಿಕೊಂಡೆ. ಯಾಕೆ ಶಿವು, ನನ್ನ ಮೇಲೆ ನಿಮಗೆ ಸ್ವಲ್ಪದ ಪ್ರೀತಿ ಇಲ್ಲವೇ? ಅಂದ್ರೆ ಅಷ್ಟು ಬೇಗ ನಾನು ನಿಮ್ಗೆ ಬೇಡವಾದ್ನಿ? ನೋಡು ರತ್ನ, ಈ ಪವಿತ್ರವಾದ ಜಗದಲ್ಲಿ ನಮ್ಮಂತ ಬಡವರ ಪರಿಸ್ಥಿತಿ ನಿನಗೆ ಹೇಗೆ ಅರ್ಥವಾಗಬೇಕು? ನಮ್ಮ ತಂದೆ ತಾಯಿಯವರು ನಮ್ಮನ್ನು ಸಾಕೋದಕ್ಕೋಸ್ಕರ ಎಷ್ಟೋ ಕಷ್ಟಪಟ್ಟು ಏನೇನೋ ತೊಂದರೆ ಪಟ್ಟಿದ್ದಾರೆ. ಅಂದ ಮೇಲೆ ಅವರನ್ನ ನೆನೆಸದೆ ಇನ್ಯಾರನ್ನ ನೆನೆಸಲಿ? ಹೇಳು ರತ್ನ, ಹೇಳು. ಶಿವು, ನೀವೇನೇ ಹೇಳಿದ್ರು ನೀವು ಮಾತ್ರ ನನ್ನ ಮದುವೆ ಆಗ್ಲೇಬೇಕು. ಹೊತ್ತು ಏರಿ ಹೊತ್ತು ಹೋಗೋದ್ರೊಳಗೆ ನಾನು ಪ್ರಾಣತ್ಯಾಗ ಮಾಡ್ತೀನಿ. ಇದು ಮಾತ್ರ ಸತ್ಯ. ರತ್ನ, ನನ್ನ ಮಾತು ಸ್ವಲ್ಪ ಅರ್ಥ ಮಾಡಿಕೊ. ನಾವು ತುಂಬಾ ಬಡವರು, ಒಪ್ಪತ್ತಿನ ಊಟಕ್ಕೂ ಗೊತ್ತಿಲ್ಲದವರು ನಾವು. ಅಂಥದ್ರಲ್ಲಿ ನನ್ನನ್ನ ಮದುವೆ ಮಾಡಿಕೊಂಡು ನೀನೇನು ಸುಖ ಕಾಣ್ತೀಯ? ರತ್ನ, ನೀನು ಮನಸ್ಸು ಮಾಡಿದರೆ ನನಗಿಂತ ಚೆನ್ನಾಗಿರೋ ಹುಡುಗ ಸಿಗ್ತಾನೆ. ನನ್ನನ್ನು ಮರೆತು ಬಿಡು ರತ್ನ, ಮರೆತು ಬಿಡು. ಶಿವು, ನಿಮಗೆ ಎಷ್ಟು ಹಠ ಇದೆಯೋ ಅಷ್ಟೇ ಹಠ ನನಗೂ ಇದೆ. ಕಲ್ಲಿನಲ್ಲಿ ಬರೆದಿರುವ ಹೆಸರ ಅಳಿಸಬಹುದು, ಹಾಳೆಯಲ್ಲಿ ಬರೆದಿರುವ ಹೆಸರು ಕೂಡ ಅಳಿಸಬಹುದು. ಆದ್ರೆ ಈ ನನ್ನ ಹೃದಯದಲ್ಲಿ ನಿಮ್ಮ ಹೆಸರು ಬರೆದಿದೆ, ಅದ್ಯಾವತ್ತೂ ಅಳಿಸೋದಕ್ಕೆ ಆಗುವುದಿಲ್ಲ. ನೋಡು ರತ್ನ, ನಾನು ಎಷ್ಟೇ ಹೇಳಿದ್ರು ನನ್ನ ಮಾತು ನಿನಗೆ ಅರ್ಥ ಆಗಲಿಲ್ಲ ಅಂದ ಮೇಲೆ ಯಾರೇನು ಮಾಡಲು ಸಾಧ್ಯ? ಆ ದೇವರು ನನ್ನ ನಿನ್ನ ಹಣೆ ಬರದಲ್ಲಿ ಹೀಗೆ ಬಂದಿದೆ, ಹಾಗೆ ಆಗಲಿ. ಹಾಗಾದ್ರೆ ಬನ್ನಿ ಶಿವು, ಇಬ್ಬರು ಸೇರಿ ಹಾಡಿ ಕುಣಿಯೋಣ. Yeah.
ನಾನಿನ್ನು ಬರ್ತೀನಿ. ಆಯ್ತು ಶಿವು, ನೀವೇನು ಹೊರಡಿ. ರತ್ನ ಪುರುಷೋತ್ತಿದ್ದಾಗ ಬ್ರಹ್ಮ ನಿನ್ನಂತ ಹೆಣ್ಣನ್ನು ಸೃಷ್ಟಿಸಿ ಬಹಳ ತಪ್ಪು ಮಾಡಿಬಿಟ್ಟ ರತ್ನ, ಬಹಳ ತಪ್ಪು ಮಾಡಿಬಿಟ್ಟ. ಈ ಬಂಗಾರದಂತ ನಿನ್ನ ಸೋದರ ಮಾವ ನಿನ್ನ ಕಣ್ಣು ಮುಂದೆ ಇರುವಾಗ ಅವನ್ಯಾವನ ಬಡಬಿಕಾರಿಗೆ ಸೆರಗು ಹಾಸಲು ಸಂಚು ನಡೆಸ್ತಿದ್ದೇನೆ. ಒಯ್ಯರಿ ಅದೆಲ್ಲ ನಿನಗೆ ಬೇಕು, ಅದು ನನ್ನ ಇಷ್ಟ. ನನ್ನ ಇಷ್ಟ. ಅದೇ ಬೇಡ ನೋಡು ರತ್ನ, ಅದೇ ಬೇಡ ನೋಡು. ನನ್ನ ಇಷ್ಟ ಅಂತ ಬಂದವರ ಗಂಡನೆಯ ಸೀಳುವ ಗಂಡು ನಾನು. ಅಂದ ಮೇಲೆ ನನ್ನ ಕಣ್ಣು ಮುಂದೆನೆ ಅವನನ್ನು ಮದುವೆಯಾಗಲು ಹೊರಟಿರುವಲ್ಲ, ಅವನಲ್ಲಿದೆ ಏನಿದೆ ಅಂತದ್ದು. ನೀ ಹೂ ಅಂದ್ರೆ ಅವ 5 ನಿಮಿಷ ನಿನಗೆ ಸುಖ ಕೊಟ್ರೆ ನಾನು ನಿನಗೆ 10 ನಿಮಿಷ ಸುಖ ಕೊಡ್ತೀನಿ. ಏನಂತೀಯ? ಈ ರೀತಿ ಮಾತಾಡೋದಕ್ಕೆ ನಾಚೆ ಆಗಲ್ವಾ ನಿನ್ನ ಜನ್ಮಕ್ಕೆ? ನಾಚಿಕೆ? ನಾನೇ ನಿನ್ನ ಸೋದರ ಮಾವನಾಗಿರುವಾಗ ನನಗೇಕೆ ನಾಚಿಕೆ ಆಗಬೇಕು ರತ್ನ? ನಿನಗಾಗಿ ಅಂತ ತಡದ ದೇಹ ತನಿಸುಬ. ನನ್ನ ಜೊತೆ ಮದುವೆ ಆಗದಿದ್ದರೂ ಪರವಾಗಿಲ್ಲ, ನಿನ್ನ ಒಂದೇ ಒಂದು ಸಾರಿ ಈ ನಿನ್ನ ಸುಂದರವಾದ ದೇಹ ಸುಖ ನನಗೆ ಅರ್ಪಿಸಿದ್ರೆ ಅಷ್ಟೇ ಸಾಕು ರತ್ನ, ಅಷ್ಟೇ ಸಾಕು. ಹೇಳಿದ್ರು, ನಿನ್ನ ಹಠನೇ ನೀನು ಬಿಡ್ತಾ ಇಲ್ವಲ್ಲ. ನೋಡು, ಈ ನನ್ನ ಪ್ರೀತಿ ನನ್ನ ದೇಹ ಯಾವತ್ತಿದ್ರು ನಿನ್ನಂತ ಹೇಳಿಗಲ್ವೋ, ನಿನ್ನಂತ ಹೇಳಿಗಲ್ಲ. ನೋಡು, ಈ ವಿಷಯ ಏನಾದ್ರು ಆ ನನ್ನ ಪ್ರೇಮಿಗೆ ಗೊತ್ತಾದ್ರೆ ನಿನ್ನ ಗತಿ ಬೇರೆ ಆಗುತ್ತೆ. ಆದ್ರೆ ನಿನ್ನಂತ ನಿಜನಿಗೆ ಈ ನನ್ನ ಕಲ್ಲು ಹೃದಯ ಯಾವತ್ತೂ ಕರಗೋದಿಲ್ಲ. ಕಲ್ಲು ಹೃದಯ. ಓಕೆ ರತ್ನ, ಓಕೆ. ನಾನಿಂದು ನಿನ್ನ ಮಾತಿಗೆ ಸೋತು ಹೋದೆ. ಇನ್ನು ಮುಂದೆ ನಿನ್ನ ಇಷ್ಟದಂತೆ ನಡೆಯಲಿ. ಕಲ್ಲು ಹೃದಯ ಕರಗಿಸುವುದು ಗೊತ್ತು, ಅದನ್ನು ಸುಟ್ಟು ಸಮಾಧಿ ಮಾಡೋದು ಗೊತ್ತು. ಆದ್ರೆ ನಿನ್ನನ್ನು ಹೇಗೆ ಬಿಡಬೇಕಲೇ ರತ್ನ, ನನ್ನ ಗಮ್ಮತ್ತು. ಹಾ ರತ್ನ, ನನ್ನಿಂದ ನಿನ್ನ ಕಲ್ಲು ಹೃದಯ ಕರಗಿಸಲು ಸಾಧ್ಯವಾಗಲಿಲ್ಲ. ಅಂದ ಮೇಲೆ ನೀವಿಬ್ರು ಮದುವೆಯಾಗಿ ಹಾಯಾಗಿರುವಂತೆ ಈ ಸಂತೋಷದಲ್ಲಿ ಒಂದು ಗೀತೆ ಅನ್ನೋದು ಹಾಡಬಾರದೆ? ಈಗಲಾದ್ರೂ ನೀನು ಒಪ್ಪಿಗೆ ಕೊಡ್ತೀಯಲ್ಲ? ಮಧುರ
ಜೊತೆಗೆ ಮದುವೆಯಾಗಲು ಒಪ್ಪಿಕೊಂಡ್ರೆ ಸರಿ, ಇಲ್ಲವಾದ್ರೆ ಈ ನಿನ್ನ ತುಂಡೋದ ದೇಹವನ್ನು ಒಪ್ಪಿ ಮುತ್ತೋಡಿ ನನ್ನ ಆಸೆಯನ್ನು ತೀರಿಸಿಕೊಂಡು ಓ ಯಮನ ದಾರಿಗೆ ಕಳಿಸಿದೆ ಈ ಪರಿಕರ. ಚಕ್ರವರ್ತಿ, ಅದೇನು ಸಾಧ್ಯವಿಲ್ಲ. ನೋಡು, ಇಷ್ಟೆಲ್ಲ ಹೇಳಿದ್ಮೇಲೆ ನಿನ್ನ ಹಠನೇ ನೀನು ಬಿಡ್ತಾ ಇಲ್ಲ ಅಂದ ಮೇಲೆ ಈಗಲೇ ನನ್ನ ಶಿವನು ಕೂಗಿ ಕಟ್ತೀನಿ. ಅವನು ಬಂದ್ರೆ ನಿನ್ನ ಜೀವಂತ ಸಮಾಧಿ ಮಾಡ್ತಾನೆ. ಏನನ್ನೇ ಪ್ರೀತಿಯಾದ ಸಲುವೆ ಇಲ್ಲ ಇಲ್ಲ ಇಲ್ಲ, ನನ್ನ ಹೀಗೆ ಬಿಟ್ರೆ ನನ್ನ ಆಸೆ ತೀರುವುದೇ ಇಲ್ಲ. ಬರೀ ಪ್ರೀತಿಯಾದ ಸಲುವೆ. ಹೇ ಹರಾಮ್ಖೋರ್, ಕೈ ಬಿಡುವ ಹುಡುಗಿಯನ್ನು, ಇಲ್ಲದಿದ್ದರೆ ಕತ್ತರಿಸಬೇಕಾಗುತ್ತದೆ ನಿನ್ನ ತಲೆಯನ್ನು. ಅದನ್ನೆಲ್ಲ ಕೇಳಕ್ಕೆ ನೀನ್ಯಾರು? ದೇಶದ ಮೂರ್ಖ, ನಿಮ್ಮಂತವರ ರುಂಡ ಚಂಡಾಡುವ ಧೀರ ನಾನು, ಅನ್ಯಾಯದ ವಿರುದ್ಧ ತೊಡೆ ತೊಟ್ಟಿ ನಿಲ್ಲುವ ಶೂರ ನಾನು, ನಿಮ್ಮಂತವರ ರಕ್ತದೊಕ್ಕಡಿ ಆಡಲು ಬಂದಿರುವ ಲಕ್ಷ್ಮೀದೇವಿ ಭಕ್ತ ಕಣ ನಾನು, ಲಕ್ಷ್ಮೀದೇವಿ ಭಕ್ತ. ಭಕ್ತನಾದರೆ ಕೈ ಮುಗಿದು ಒಳಗೆ ಕುಳಿತುಕೊಳ್ಳಬೇಕು. ಅದನ್ನು ಬಿಟ್ಟು ನನ್ನ ದೌರಿಗೆ ಅಡ್ಡ ಬರ್ತೇನೆ ಪಕ್ಷ. ನಿನ್ನ ಸಮಾಧಿ ನೀಡೇ ತೋಡಿಕೊಳ್ಳಬೇಕಾಗುತ್ತದೆ ಭವಿಷ್ಯ. ಸಾವು ನಡೆಸಲು ಅದು ನಿನಗೆ. ದೇವಸ್ಥಾನಕ್ಕೆ ಬಂದಿದೆ ಅಂದ ಮೇಲೆ ದೇವರಿಗೆ ಕೈ ಮುಗಿದು ಹೋಗುವುದು ಬಿಟ್ಟು ಒಂದು ಅಮಾಯಕ ಹೆಣ್ಣಿನ ಮೇಲೆ ದರ್ಪದೌರ್ಜನ್ಯ ತೋರಿಸಿದರೆ ಕತ್ತರಿಸಬೇಕಾಗುತ್ತದೆ ನನ್ನ ಕತ್ತರಿಯನ್ನು. ನನ್ನ ಅಟ್ಟಹಾಸಕ್ಕೆ ಅಡ್ಡಿಯಾದಲ್ಲ ಮಗನೇ. ನಿನ್ನ ಸಮಾಧಿ ಮಾಡಲು ಡೇಟ್ ಫಿಕ್ಸ್ ಮಾಡಿಕೊಂಡು ಬರ್ತೇನೆ. ನಾನು ಯಾರಂತ ಗೊತ್ತಲ್ಲ ನಿನಗೆ ಮೊದಲೇ. ನಾನು ಹೂ ಅಂದ್ರ ಹೋಗ್ಲೇ ಹೋಗು. ನಿಮ್ಮಂತವರಿಗೆಲ್ಲ ಹೆದರಬೇಕಾದ್ರೆ ನಾನೇ ಕೈ ಕಾಡಿನಲ್ಲಿ ಇರುತ್ತಿದ್ದೆ. ಹೌದು, ಯಾರಮ್ಮ ನೀನು? ನೋಡಿ ಅಣ್ಣ, ಈ ಊರ ಶ್ರೀಮಂತ ದೇಸಾಯಿಗೌಡರ ಮಗಳು ರತ್ನ ಅಂತ. ಹಾ ಅಮ್ಮ, ಮುಂದೆ ಬರುವುದಕ್ಕೆಲ್ಲ ನಾನಿದ್ದೀನಿ. ನಡೆಯಮ್ಮ, ಮನೆಗೆ ಹೋಗು. ಹೋಗ್ತೀನಣ್ಣ. ಹೋಗೋದಕ್ಕಿಂತ ಮುಂಚೆ ನೀವು ನನ್ನ ಅದೇನಂತೂ ಹೇಳಮ್ಮ. ನನ್ನ ಕೈಯಿಂದ ಸಾಧ್ಯವಾದರೆ ನನ್ನ ಪ್ರಾಣವನ್ನು ಇಟ್ಟಾದರೂ ನೆರವೇರಿಸಿಕೊಡುವೆ. ಅಣ್ಣ, ಒಂದು ಗಂಡಾಗ್ಲಿ ಒಂದು ಹೆಣ್ಣಾಗ್ಲಿ ಆಪತ್ಕಾಲದಲ್ಲಿದ್ದಾಗ ಅವ್ರಿಗೆ ಯಾರು ಬಂದು ಆಸರೆ ಆಗ್ತಾರೋ ನಿಜವಾಗ್ಲು ಅವರೇ ಬಂಧುಗಳು. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದ್ರಲ್ಲ, ನಿಜವಾಗ್ಲು ನಾನು ನಿಮ್ಮನ್ನ ಪ್ರೀತಿಯಿಂದ ಅಣ್ಣ ಅಂತ ಕರಿಬಹುದು. ತಂಗಿ, ನನ್ನಂತವನಿಗೆ ಅಣ್ಣ ಎಂದು ಕರೆಯಲು ನಿನಗೇನಮ್ಮ ಬೇಡ ಅಂದವರು? ಖಂಡಿತವಾಗಿಯೂ ಕರೆಯಮ್ಮ, ಖಂಡಿತವಾಗಿಯೂ ಕರೆ. ಅಣ್ಣ, ಸಂತೋಷವಾಯ್ತಣ್ಣ, ತುಂಬಾ ಸಂತೋಷವಾಯ್ತು. ಅಣ್ಣ, ಇದೇ ಸಮಯದಲ್ಲಿ ಇಬ್ಬರು ಸೇರಿ